ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ತಿಳಿಸ್ತೀನಿ ಪ್ರಿಯರೇ. ಇವತ್ತು ನಾನು ಯಾವ ವಿಡಿಯೋ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ವಿಡಿಯೋ ಮುಖಾಂತರ ನಿಮಗೆ ಬಹಳ ಎನ್ಕರೇಜ್ಮೆಂಟ್ ಬರುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ. ನೀವು ಆಲ್ರೆಡಿ ಈ ತಮ್ಮನೇಲಿ ಓದಿರ್ತೀರಾ. ಈ ಯುವತಿಯರು ಅಫ್ಘಾನಿಸ್ತಾನ್ ಜೈಲಿನಲ್ಲಿ ಪ್ರಾರ್ಥನೆ ಶಕ್ತಿ, ಅನ್ಲಾಕಿಂಗ್ ದಿ ಕಾಬೂಲ್ ಪ್ರಿಸನ್, ಆಕ್ಟ್ಸ್ ಚಾಪ್ಟರ್ 12 1:19 ಅಂತ. ಈ ತಮ್ಮನಲ್ಲಿ ನೋಡ್ತಿರುವಂತ ಈ ಯುವತಿಯರು ಯಾರು, ಈ ಹೆಣ್ಮಕ್ಳು ಯಾರು ಅಂತ ನಾವು ಗಮನಿಸೋದೆ ಆದ್ರೆ ಈ ಇಬ್ಬರ ಹೆಸರನ್ನ ನಾನು ಹೀಗೆ ಹೇಳ್ತೀನಿ. ಒಬ್ಬರ ಹೆಸರು ಡೈನಾ ಕರಿ ಅಂತ, ಇನ್ನೊಬ್ಬರ ಹೆಸರು ಹೀದರ್ ಮೆರ್ಸರ್ ಅಂತ. ಇಬ್ರು ಅವರು ಯೂನಿವರ್ಸಿಟಿಯಲ್ಲಿ ಇದ್ದಾಗ, ಯಾವ ಯೂನಿವರ್ಸಿಟಿ, ಬೇಲರ್ ಯೂನಿವರ್ಸಿಟಿಯಲ್ಲಿ ಇದ್ದಾಗಲೂ ಸಹ ಅವರು ಸ್ಟೂಡೆಂಟ್ ಆಗಿದ್ದಾಗ ಇವರು ಆಂಟಿಯೋ ಕಮ್ಯುನಿಟಿ ಚರ್ಚ್ ಆಫ್ ವ್ಯಾಕೋ ಟೆಕ್ಸಸ್ ಅಲ್ಲಿ ಆ ಚರ್ಚ್ ಮೆಂಬರ್ ಆಗಿರ್ತಾರೆ. ಇವ್ರಿಗೆ ಅಫ್ಘಾನಿಸ್ತಾನ್ಗೆ ತುಂಬಾ ಪ್ರೀತಿ ಇರುತ್ತೆ. ಅಫ್ಘಾನಿಸ್ತಾನ್ ಮೇಲೆ ತುಂಬಾ ಪ್ರೀತಿ ಇರೋದ್ರಿಂದ ಏನ್ ಮಾಡ್ತಾರೆ, ಒಂದು ರಿಲೀಫ್ ವರ್ಕ್ಗೆ, ಚಾರಿಟಬಲ್ ವರ್ಕ್ಗೋಸ್ಕರ ಅಫ್ಘಾನಿಸ್ತಾನ್ಗೆ ಹೋಗ್ತಾರೆ. ಅಫ್ಘಾನಿಸ್ತಾನ್ಗೆ ಹೋದಾಗ ಅಲ್ಲೇನಾಗುತ್ತೆ ಅಂದ್ರೆ ಕರಿ ಅವರು ಜೀಸಸ್ ಬಗ್ಗೆ ಒಂದು ಪುಸ್ತಕವನ್ನ ಒಂದು ಅಫ್ಘಾನ್ ಹುಡುಗನು ಕೊಡ್ತಾರೆ. ಆ ಫ್ಯಾಮಿಲಿನ ಇಂಟ್ರೆಸ್ಟ್ ತೋರಿಸುತ್ತೆ ಅಂತ ಹೇಳಿ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟ ಒಂದು ಸಿನಿಮಾನ ಅವ್ರು ತೋರಿಸ್ತಾರೆ. ಈ ವಿಷಯ ಅವ್ರಿಗೆ ಗೊತ್ತಾದಾಗ ಏನಾಗುತ್ತೆ, ತಾಲಿಬಾನ್ ಅವರಿಗೆ ಅವರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ತಕ್ಷಣ ತಾಲಿಬಾನ್ ಲೀಡರ್ ಯಾವಾಗ ಅರೆಸ್ಟ್ ಮಾಡ್ತಾರೋ ಇವರು ತಕ್ಷಣ ಏನ್ ಮಾಡ್ತಾರೆ, ಪಾಕಿಸ್ತಾನಲ್ಲಿ ಇರುವಂತ ಅವ್ರ ಅಟರ್ನಿನ ರೀಚ್ ಮಾಡಕ್ ಟ್ರೈ ಮಾಡ್ತಾರೆ. ಅಲ್ಲಿ ರೀಚ್ ಆಗಲ್ಲ, ವಾರದವರೆಗೂ ಟ್ರೈ ಮಾಡ್ತಾರೆ, ಆಗೋದಿಲ್ಲ. ಇವ್ರನ್ನ ತೆಗೆದು ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದ ತಕ್ಷಣ ಈ ವಿಷಯ ಹೆಡ್ಲೈನ್ಸ್ ಅಲ್ಲಿ ಹಂಗೆ ಹರಡತ್ತೆ, ಭಯಂಕರವಾಗಿ ಹರಡಿದ ತಕ್ಷಣ ಅವರ ಪಾಸ್ಟರ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಪಕ್ಕಕ್ಕಿರಲಿ, ಇವ್ರು ಇರುವಂತ ಸೆಲ್ ಇದೆಯಲ್ಲ ಅದರಲ್ಲಿ 6 ಜನ ಹೆಣ್ಮಕ್ಳು ಇರ್ತಾರೆ. 10 foot by 10 ಇರುತ್ತಲ್ಲ ಆ ಸೆಲ್ಲು ಅಳತೆ, 6 ಮ್ಯಾಟ್ರಸಸ್ ಇರುತ್ತೆ. ಮತ್ತೆ ಇವ್ರು ಊಟದಲ್ಲಿ ಇರುವಂತ ಇರುವೆಗಳನ್ನ ತಿಂತಾರೆ, ತಲೆಯಲ್ಲಿರುವ ಏನ್ನ ತಿಂತಾರೆ. ಸ್ನಾನಕ್ಕೆ ಭಯಂಕರವಾದಂತ ಐಸ್ ವಾಟರ್ ತರ ಇರುತ್ತೆ ತಣ್ಣೀರು, ಅದರಲ್ಲಿ ತಗೊಂಡು ಸ್ಪಾಂಜ್ ತರ ಅವ್ರು ಹಂಗೆ ಪೇಷಂಟ್ ಹೆಂಗ್ ನಾವು ಕ್ಲೀನ್ ಮಾಡ್ತೀವಿ ಆತರ ಮಾಡ್ಕೋಬೇಕು. ಟಾಯ್ಲೆಟ್ ಒಂದೇ, 40 ಪ್ರಿಸನರ್ಸ್ ಇರ್ತಾರೆ. ಪಕ್ಕದ್ರು ಸೆಲ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಭಯಂಕರವಾಗಿ ಹೊಡೆಯೋ ಶಬ್ದಗಳು ಕೇಳಿಸ್ ಬರ್ತಾ ಇರುತ್ತೆ. ಇಷ್ಟು ಭಯಂಕರವಾಗಿ ಹೊಡೆದು ಇರುವಂತ ಶಬ್ದಗಳು ಕೇಳಿಸ್ಕೋತಾ ಇರ್ತಾರೆ. ಈಗಿರುವಲ್ಲಿ US ಏನ್ ಮಾಡುತ್ತೆ, ತಾಲಿಬಾನ್ ಸ್ಟ್ರಾಂಗ್ ಹೋಲ್ಡ್ಸ್ ಮೇಲೆ ಅಕ್ಟೋಬರ್ 7ನೇ ತಾರೀಕು ಬಾಂಬ್ ಹಾಕ್ತಾ ಇರ್ತಾರೆ. ಇವ್ರು ಬಾಂಬ್ ಹಾಕ್ತಾ ಇದ್ದಾಗ ಇವ್ರಿಗೆ ಇನ್ನೂ ಭಯ ಜಾಸ್ತಿ ಆಗುತ್ತೆ, ಎಲ್ಲಿ ನಮ್ಮನ್ನು ಇನ್ನೂ ತುಂಬಾ ಟಾರ್ಚರ್ ಮಾಡ್ತಾರೋ ಅಂತ. ಆದ್ರೆ ವ್ಯಾಕೋ ಚರ್ಚ್ ಏನ್ ಮಾಡುತ್ತೆ, 24 hours ಪ್ರೇಯರ್ ಸ್ಟಾರ್ಟ್ ಮಾಡುತ್ತೆ ವೆಬ್ಸೈಟ್ ಅಲ್ಲಿ. ಆಗ ಪಾಸ್ಟರ್ ಸೈಬರ್ಟ್ ಆ ಪ್ರೇಯರ್ ಗಿಡುವಂತ ಹೆಸರೇನು ಗೊತ್ತಾ, ದ ಕೀ ಟು ಅನ್ಲಾಕಿಂಗ್ ದಿ ತಾಲಿಬಾನ್ ಪ್ರಿಸನ್ಸ್ ಡೋಸ್ ಇನ್ ದ ಲೈಟ್ ಆಫ್ ಆಕ್ಟ್ಸ್ 12 ಅಂತ. ಅಪೊಸ್ತಲ ಕೃತ್ಯಗಳ 12ನೇ ಅಧ್ಯಾಯದಲ್ಲಿ ಸಭೆ ಯಾವ ರೀತಿಯಾಗಿ ಪೇತ್ರನಿಗೆ ಬಹಳ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತೋ ಆ ವಾಕ್ಯದ ಬೆಳಕಿನಲ್ಲಿ ಇವರು 24 hours ಪ್ರಾರ್ಥನೆ ಹಮ್ಮಿಕೊಳ್ತಾರೆ. ಈಗ ಹಮ್ಕೊಂಡಾಗ ಅಮೆರಿಕನ್ಸ್ ಬಾಂಬ್ ಹಾಕಿದಾಗ ಇವ್ರು ಪ್ರಿಸನ್ ವಾಸ್ ಎಲ್ಲ ಶೇಕ್ ಆಗೋದು ಹಂಗೆ. ಆದ್ರೂ ಇವರು ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ. ಮಾಡ್ತಾ ಇರ್ಬೇಕಾದಾಗ ಒಂದ್ ದಿವಸ ಏನಾಗುತ್ತಂದ್ರೆ, ಸಡನ್ ಆಗಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಸಡನ್ ಆಗಿ ಏನಾಗುತ್ತಂದ್ರೆ ಈ ತಾಲಿಬಾನ್ ಸೋಲ್ಜರ್ಸ್ ಎಲ್ಲ ಏನ್ ಮಾಡ್ತಾರೆ, ಈ ಸೆಲ್ ಹತ್ರ ಹೋಗಿ ಓಡ್ ಬರ್ತಾರೆ. ಓಡ್ ಬಂದಿದ ತಕ್ಷಣ ಅವ್ರನ್ನ ಹೇಳ್ತಾರೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ ಅಂತ ಹೇಳ್ತಾರೆ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ ತಕ್ಷಣ ಅವರು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಳ್ತಾರೆ. ಅವ್ರನ್ನೇನ್ ಮಾಡ್ತಾರೆ, ಕರ್ಕೊಂಡು ಹೊರಡ್ತಾರೆ. ಆಗ ಇವ್ರು ನಿಜವಾಗ್ಲೂ ಭಯ ಸ್ಟಾರ್ಟ್ ಆಗುತ್ತೆ. The Taliban were fleeing in panic. Mercer and Curry could see other soldiers fleeing too. The Mercer pulled out a Bible and began reading scriptures. Soon the whole group of prisoners were singing and laughing. It was really the presence of God there, she said. ಆ ಸೋಲ್ಜರ್ಸ್ ಎಲ್ಲ ಬಿಟ್ಟು ಓಡ್ತಾ ಇರ್ತಾರೆ. ಓಡ್ತಿರ್ಬೇಕಾದಾಗ ಈಕೆ ಮೆರ್ಸರ್ ಅನ್ನೋಳು ಏನ್ ಮಾಡ್ತಾಳೆ, ಬೈಬಲ್ ತೆಗೆದು ಸ್ಕ್ರಿಪ್ಚರ್ ಓದಕ್ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿ ದೇವರ ಪ್ರೆಸೆನ್ಸ್ ನಿಜವಾಗ್ಲೂ ಇತ್ತು ಅಂತ ಹೇಳ್ತಾಳೆ. ನಂತರ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಏನ್ ಮಾಡ್ತಾರೆ, ಕಂದಾರಿಗೆ ಕೆಲವು ಗಂಟೆಗಳ ಪ್ರಯಾಣ ಮಾಡ್ತಾರೆ. ಅವಾಗ ವ್ಯಾನ್ ಸ್ಟಾಪ್ ಆಗುತ್ತೆ. ಅವ್ರಿಬ್ಬರನ್ನ ಏನ್ ಮಾಡ್ತಾರೆ, ಒಂದು ಮೆಟಲ್ ಶಿಪ್ಪಿಂಗ್ ಕಂಟೈನರ್ ಅಲ್ಲಿ ಒಳಗ್ ಹಾಕ್ತಾರೆ. ಆ ರಾತ್ರಿ ಅಲ್ಲಿ ಕಳೀತಾರೆ. 20 ತಾಲಿಬಾನ್ ಸೋಲ್ಜರ್ಸ್ ಅವ್ರಿಗೆ ಗಾರ್ಡ್ ಮಾಡ್ತಾರೆ. ಬೆಳಗಿನ ಜಾವ ಎದ್ದೇಳ್ತಾರೆ. ಅವಾಗ ಕಮಾಂಡರ್ ಬಂದು ಹೇಳ್ತಾನೆ, ಯು ಆರ್ ಫ್ರೀ ಅಂತ ಹೇಳ್ತಾನೆ. ನೀವು ಸ್ವತಂತ್ರರಾಗಿದ್ದೀರಿ, ನೀವು ಹೋಗ್ಬೋದು ಅಂತ ಹೇಳ್ತಾನೆ. ಇವರಿಗೆ ನಂಬಕ್ ಅಸಾಧ್ಯವಾಗುತ್ತೆ.
ಆಗ ಏನ್ ಮಾಡ್ತಾರೆ, ಒಂದು ಹೆಲಿಕಾಪ್ಟರ್ನ ಅವನ್ನ ಪಿಕ್ ಮಾಡಿ ಅವರು ಸೇಫರ್ ಪ್ಲೇಸ್ ಅಲ್ಲಿ ಇಳಿದು ಅವರ ಚರ್ಚ್ ನೊಟ್ಟಿಗೆ ರೀಯುನೈಟ್ ಆಗ್ತಾರೆ, ಅವರ ಫ್ಯಾಮಿಲಿ ಜೊತೆ ರೀಯುನೈಟ್ ಆಗ್ತಾರೆ. ಇದು ಇವರ ಕತೆ. ಈ ಕತೆನ ಒಳಗೊಂಡಿರ್ಬೇಕಾದಾಗ ಇವ್ರು ಆದು ಹೋದ ಸಫರಿಂಗ್ಸ್ ಇರುತ್ತಲ್ಲ, ಅದ್ರ ವಿಷಯವಾಗಿ ಎಲ್ಲವನ್ನ ಡೀಟೇಲ್ ಆಗಿ ಪ್ರಿಸನರ್ಸ್ ಆಫ್ ಹೋಪ್ ಅಂತ ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನ ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಈಗಿರುವಲ್ಲಿ ನಮಗೆ ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ, ಪ್ರಾರ್ಥನೆ ಶಕ್ತಿ ಇದೆಯಲ್ಲ, ಕಾಬೂಲ್ನ ಪ್ರೆಸೆಂಟ್ ಡೋರ್ಗಳನ್ನ ಅದು ಫ್ರೀ ಮಾಡುತ್ತೆ. ಆ ಚರ್ಚ್ ಬಹಳ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತೆ. ಅದು ಪ್ರಾರ್ಥಿಸುವ ಸಭೆ ಆಗಿದೆ. ಸಭೆ ಯಾವತ್ತು ಪ್ರಾರ್ಥಿಸುವ ಸಭೆ ಆಗಿರ್ಬೇಕು. ಅದು ಸುಮ್ನೆ ಪ್ಯಾಷನ್ ಇಲ್ದಿರ, ಫ್ಯಾಷನ್ ಆಗಿ ನಡ್ಕೊಂಡು ಏನೋ ನಾವೆಲ್ಲರೂ ಸೇರಿದ್ವಿ ಬನ್ನಿ ಅಂತ ಹೆಸರಿಗೆ ಸೇರ್ದಿರ, ಅದು ಭಯಂಕರವಾಗಿ ಪ್ರಾರ್ಥಿಸುವ ಸಭೆ ಆಗಿರ್ಬೇಕು. ಅವರಿಗೆ ಆ ಇನ್ಸ್ಪೈರಿಂಗ್ ಆಗಿದ್ ಯಾವ್ದಂದ್ರೆ ಆಕ್ಟ್ಸ್ ಚಾಪ್ಟರ್ 12. ಆಕ್ಟ್ಸ್ ಚಾಪ್ಟರ್ 12 ಅವ್ರು ಓದಿದಾಗ ಪೇತ್ರನ ಯಾವ ರೀತಿಯಾಗಿ ಬಿಡಿಸ್ಕೊಂಡ್ ಬರ್ತಾರೋ ಅದೇ ರೀತಿಯಾಗಿ ಇವರು ಸಹ ಪ್ರಾರ್ಥನೆ ಮಾಡಿ ಮಾಡಿ ಬಿಡಿಸ್ಕೊಂಡ್ ಬರ್ತಾರೆ. ಇವ್ರಿಗೆ ಅಫ್ಘಾನ್ ಮೇಲೆ ಇರುವಂತ ಪ್ರೀತಿ ಅವ್ರನ್ನ ಅಲ್ಲಿಗೆ ಲೀಡ್ ಮಾಡುತ್ತಲ್ಲ, ಆ ಲೀಡ್ ಮಾಡಿರುವಂತ ವಿಷಯ, ಆ ಸುವಾರ್ತೆ ಎಲ್ಲವೂ ಒಳಗೊಂಡಿರೋದ್ರಿಂದ ದೇವರು ಅವರನ್ನ ಅದ್ಭುತವಾಗಿ ಮಿರಾಕ್ಯುಲಸ್ ಆಗಿ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಇದು ಪ್ರಾರ್ಥನೆಯ ಶಕ್ತಿ. ಇದು ಎಷ್ಟು ಹೊರಗಡೆ ಪಾಲಿಟಿಕ್ಸ್ ಎಲ್ಲ ಎಂಟರ್ ಆಗಿ ಬಿಡಿಸಕ್ಕೆ ಪ್ರಯತ್ನ ಪಟ್ಟರೂ ಸಹ ಒಳಗಡೆ ಯಾವ ಮಿನಿಟ್ ಅಲ್ಲಾದ್ರೂ ಅವನ್ನ ಸಾಯಿಸಬಹುದು ತಾನೆ, ಆದ್ರೆ ಅವನ್ನ ಸಾಯಿಸ್ತಿರೋ ರೀತಿಯಲ್ಲಿ ಸಕಲವನ್ನ ಕಂಟ್ರೋಲ್ ತಗೊಂಡಿದ್ದು ದೇವರು. ದೇವರು ಸಿಚುವೇಶನ್ ನ ಕಂಟ್ರೋಲ್ ತಗೊಳ್ತಾನೆ, ಪ್ರೆಸೆಂಟ್ ಡೋಸ್ ನ ಕಂಟ್ರೋಲ್ ತಗೊಳ್ತಾನೆ. ಪೌಲ್ ಸೀಲಾಸ್ ಅರೆಸ್ಟ್ ಆದಾಗ ಅವರು ಪ್ರಾರ್ಥನೆ ಮಾಡ್ತಿರೋದ ಪ್ರೆಸೆಂಟ್ ಡೋರ್ಗಳು ಓಪನ್ ಆಗುತ್ತೆ. ಸಿಚುವೇಶನ್ ನ ಕಂಟ್ರೋಲ್ ತಗೊಳ್ತಾನೆ. ದೇವರು ನಿನ್ನ ಮನೆಯ ಸಿಚುವೇಶನ್ ಕಂಟ್ರೋಲ್ ತಗೊಳಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಬಿಸ್ನೆಸ್ ಸಿಚುವೇಶನ್ ತಗೊಳಕ್ಕೆ ಶಕ್ತನಾಗಿದ್ದಾನೆ. ಪ್ರಾರ್ಥನೆಗಳನ್ನ ಕೈ ಬಿಟ್ಬಿಡಬೇಡ. ಒಂದು ಸಾರಿ ಮನಸ್ಸೋತು ಏನ್ ಪ್ರಾರ್ಥನೆ ಛೇತು ಅಂತ ಬಿಟ್ಬಿಡೋಣ ಅನ್ನಂತ ಬಿಟ್ಬಿಡಕ್ ಹೋಗ್ಬೇಡ. ನೀನು ಪ್ರಾರ್ಥನೆ ಬಿತ್ತುತ್ತಿದ್ಯಾ, ಕಾಲವು ಸಂಪೂರ್ಣವಾಗ್ತಿರ್ಬೇಕಾದನ್ನು ಕುಯ್ಯೋದಿಕ್ಕೆ ಪ್ರಾರಂಭಿಸ್ತೀಯ. ಒಂದು ದಿವಸಕ್ಕೂ ಒಂದು ಕಾಲಕ್ಕೂ ಸಹ ಪ್ರಾರ್ಥನೆಗಳು ಫೇಲ್ ಆಗಿರುವಂತ ಚರಿತ್ರೆಗಳು ಬೈಬಲ್ ಅಲ್ಲಿ ಇಲ್ಲ. ಪ್ರಾರ್ಥನೆಗಳು ಮಾಡಿದಂತ ಭಕ್ತರು ಶಕ್ತವಾಗಿ ಬಿಡುಗಡೆಗಳನ್ನು ಮಾಡಿಸ್ಕೊಂಡಿದ್ದಾರೆ. ಅವರು ಸಿಂಹದ ಬಾಯಿಗಳನ್ನು ಮುಚ್ಚಿದ್ದಾರೆ. ಅವ್ರನ್ನ ಭಯಂಕರವಾದಂತ ಬೆಂಕಿಯಲ್ಲಿ ಹಾಕದಾಗ್ಲೂ ಸಹ ಕರ್ತನವರೊಟ್ಟಿಗೆ 4ನೇ ವ್ಯಕ್ತಿಯಾಗಿ ಕಾಣಿಸ್ಕೊಂಡಿದ್ದಾನೆ. ಶಕ್ತವಾದಂತ ಪ್ರಾರ್ಥನಾ ಜೀವನಗಳು ನಾವು ಯಾವಾಗ ಕಟ್ಕೊಳ್ತೀವೋ ಕಾಬೂಲ್ ಅಂತ ಪ್ರೆಸೆಂಟ್ ಡೋರ್ಗಳನ್ನ ಒಡ್ಕೊಂಡು ಹೊರಗಡೆ ಬರೋದಕ್ಕೆ ಶಕ್ತವಾಗಿರ್ತಾರೆ. ಅದೇ ರೀತಿಯಾಗಿ ಅವ್ರಿಗೆ ಚರ್ಚ್ ಆ ರೀತಿ ಸಪೋರ್ಟ್ ಮಾಡ್ತು. ಅವ್ರಿಗೆ ಕೊಟ್ಟಿರುವಂತ ಹಾರ್ಟ್ ಇದೆಯಲ್ಲ, ಅದು ಪ್ರೇಯಿಂಗ್ ಹಾರ್ಟ್ ಆಗಿದೆ. ನಿನಗೂ ಪ್ರಾರ್ಥಿಸುವ ಹೃದಯ ಇದ್ರೆ ನೀನು ಎಂತ ಜೈಲ್ ಡೋರ್ಗಳನ್ನು ಸಹ ಬಾಡದು ಹೊರಗಡೆ ತಗೊಂಬರಕ್ಕೆ ಶಕ್ತವಾಗಿದ್ಯಾ. ಈ ಮೆಸೇಜ್ ಕೇಳುತ್ತಿರುವಲ್ಲಿ ನಾನು ನಿನಗೊಂದು ವಿಷಯ ಹೇಳ. ಪ್ರಾರ್ಥಿಸುವಂತ ನೀನು ಎಂದಿಗೂ ಮನಸ್ಸೋಲಬೇಡ. ಪ್ರಾರ್ಥಿಸುವಂತ ನೀನು ಎಂದಿಗೂ ಸೈಲೆಂಟ್ ಆಗಬೇಡ. ಪ್ರಾರ್ಥಿಸ್ತಾನೇ ಇರು. ದೇವರು ಆ ಪ್ರಾರ್ಥನೆ ಶಕ್ತಿಯ ರಿಸಲ್ಟ್ ಅನ್ನ ನಿನ್ ಕಣ್ಮುಂದೆ ತರ್ತಾನೆ. ಈ ಮೆಸೇಜ್ ಇವರ ಜೀವನ ನಿನಗೊಂದು ಇನ್ಸ್ಪೈರಿಂಗ್ ಆಗಿರುತ್ತೆ ಅಂತ ನಾನು ತರ್ತಾ ಇದ್ದೀನಿ. ಹಾಗಾಗಿ ಪ್ರಿಸನರ್ಸ್ ಆಫ್ ಹೋಪ್ ನ ಪುಸ್ತಕದಲ್ಲಿ ಇವರು ಸಾಕ್ಷಿ ಯಾವ ರೀತಿ ಬರೆಯಲ್ಪಟ್ಟಿದ್ಯೋ ಅದೇ ರೀತಿಯಾಗಿ ದೇವರು ನಮಗೂ ಸಾಕ್ಷಿಗಳನ್ನು ಕೊಡ್ತಾನೆ. ಯಾವುದರ ಮುಖಾಂತರ? ಪ್ರಾರ್ಥನೆ ಶಕ್ತಿಯ ಮುಖಾಂತರ. ಹಾಗಾಗಿ ಪ್ರಾರ್ಥನೆಗಳು ಎಂದೂ ಬಿಟ್ಟು ಬಿಡಬೇಡ. ಪ್ರಾರ್ಥನೆ ಮಾಡ್ತಿರ್ಬೇಕಾದ ಇನ್ನು ಕಹಿ ಹೆಚ್ಚಾಗ್ಬೋದು, ಇನ್ನೂ ಆಪೋಸಿಷನ್ ಬರ್ಬೋದು, ಆದ್ರೆ ಅದು ಎಲ್ಲವೂ ಸಹ ಸಂಪೂರ್ಣವಾಗಿ ಅಳೆದು ಹೋಗುತ್ತೆ. ಪ್ರಾರ್ಥನೆ ಶಕ್ತಿ ಗೆಲ್ಲತ್ತೆ, ಪ್ರಿವೇಲ್ ಆಗುತ್ತೆ. ಹಾಗಾಗಿ ಎಂದು ಕೈ ಬಿಟ್ಟಲ್ಪಡಬೇಡ, ಎಂದು ಮನಸ್ಸೋಲ್ಬೇಡ. ಪ್ರಾರ್ಥನಾ ಶಕ್ತಿಯನ್ನ ಮುಂದಕ್ಕೆ ಕಂಟಿನ್ಯೂ ಮಾಡ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮೆಸೇಜ್ ಅನ್ನು ಕೇಳಿದಕ್ಕೆ ಇದನ್ನು ಶೇರ್ ಮಾಡಿ, ಅನೇಕರಿಗೆ ಇದು ರೀಚ್ ಆಗ್ಲಿ, ಅವರು ಬಲ ಹೊಂದ್ಕೊಳ್ಳಿ. ಥ್ಯಾಂಕ್ ಯು.